ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ತುಂಬಾ ಸ್ಪೆಷಲ್ ಆಗಿರುವಂಥ ಡಿಸೈನರ್ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ. ಯಾವುದೇ ಮೋಲ್ಡ್ ಇಲ್ಲದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಡಿಸೈನರ್ ಕರ್ಜಿಕಾಯಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಹಾಗೂ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೇಳ್ತಾರೆ ಇದನ್ನು ಹೇಗೆ ಮಾಡಿದ್ರಿ ಅಂತ. ನೀವು ಕೂಡ ಮನೆಯಲ್ಲೇ ಈ ರೀತಿ ಡಿಸೈನರ್ ಕರ್ಜಿಕಾಯನ್ನು ಮಾಡಿ ಎಂಜಾಯ್ ಮಾಡ್ಬೋದು. ಕರೆಕ್ಟಾಗಿ ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಮೊದಲಿಗೆ ಸಕ್ಕರೆಯನ್ನು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸಕ್ಕರೆ ಜೊತೆ 4 ಏಲಕ್ಕಿನ ಕೂಡ ಪೌಡ್ರ್ ಮಾಡ್ತಾ ಇದ್ದೀನಿ. 1/4 ಕಪ್ಪಷ್ಟು ಸಕ್ಕರೆಯನ್ನು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಬೌಲಿಗೆ 1 ಕಪ್ಪಷ್ಟು ಮೈದಾವನ್ನು ಹಾಕಿಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ, ಆನಂತರ 2 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಕೈಯಲ್ಲಿ ಹಿಡಿದಾಗ ಶೇಪ್ ಹಿಡಿದ್ರೆ ತುಪ್ಪ ಸರಿಯಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಹಿಟ್ಟನ್ನು ಕಲಸಬೇಕು. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ನೋಡಿ, ಅದೇ ರೀತಿ ಕಲಿಸ್ಬೇಕು. ಹಿಟ್ಟು ಸಾಫ್ಟಾಗಿ ಬರಬೇಕು ನೋಡಿ, ಈ ಥರ. ಇನ್ನು ಇದನ್ನು ಸ್ವಲ್ಪ ಹೊತ್ತು ನಾದಿಕೊಳ್ಳೋಣ. ನಾದಿಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಿಟ್ಟು ರೆಡಿಯಾಗಿದೆ. ಇನ್ನು ಇದನ್ನು ಒದ್ದೆ ಬಟ್ಟೆಯಲ್ಲಿ ಈ ಥರ ಮುಚ್ಚಿಕೊಂಡು ಅರ್ಧ ಗಂಟೆ ಇಡಬೇಕಾಗತ್ತೆ. ಒದ್ದೆ ಬಟ್ಟೆ ಯಾಕೆ ಇಡೋದಂದರೆ ಹಿಟ್ಟು ಡ್ರೈ ಆಗಬಾರ್ದು ಅಂತ. ಇವಾಗ ಫಿಲ್ಲಿಂಗ್ ಮಾಡಲಿಕ್ಕೆ ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನೆಟನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ತುರಿ ಅಂತೀವಿ ನೋಡಿ, ಅದು. ಫ್ರೆಶ್ ಕೊಕೊನೆಟನ್ನು ಯೂಸ್ ಮಾಡಿ ಡೆಸಿಕೇಟೆಡ್ ಕೊಕೊನೆಟ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ನೀವು. ಇನ್ನು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ರೋಸ್ಟ್ ಮಾಡ್ತಾ ಇದ್ದೀನಿ. ಗಸಗಸೆ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿದರೆ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ. ನಾನಿವತ್ತು ಯೂಸ್ ಮಾಡಲಿಲ್ಲ, ನಿಮ್ಮ ಮನೇಲಿ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡ್ತಾ ಇದ್ದೀನಿ. ಬೇಕಿದ್ದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೂ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಬೌಲಿಗೆ ಹಾಕಿಕೊಳ್ಳಿ. ಆನಂತರ ಇದಕ್ಕೆ 1/4 ಕಪ್ಪಷ್ಟು ಹುಡಿ ಮಾಡಿಕೊಂಡಿರುವ ಸಕ್ಕರೆ ಹಾಗೂ ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕರ್ಜಿಕಾಯಿಗೆ ಹಾಕುವಂಥ ಫಿಲ್ಲಿಂಗ್ ರೆಡಿ ಆಗಿದೆ. ನಿಮಗೆ ಸ್ಪೈಸಿ ಫಿಲ್ಲಿಂಗ್ ಬೇಕಿದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು. ಇವಾಗ ಹಿಟ್ಟು ನೋಡ್ಕೊಳ್ಳೋಣ. ಅರ್ಧ ಗಂಟೆ ಆಗಿದೆ, ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದನ್ನು 2 ನಿಮಿಷ ಈ ರೀತಿ ನಾದಿಕೊಳ್ಳಿ. ಇವಾಗ ನಾವು ಪೂರಿ ಮಾಡ್ತೀವಲ್ಲ, ಅದೇ ಸೈಜಲ್ಲಿ ಉಂಡೆಯನ್ನು ತೆಗೆದು ಪೂರಿ ಮಾಡುವ ಹಾಗೆ ಇದನ್ನು ಲಾಟ್ಕೊಳ್ಬೇಕು. ತೀರ ತೆಳುವಾಗಿ ಲಾಟ್ಲಿಕ್ಕಿಲ್ಲ, ಹಾಗೂ ತೀರ ದಪ್ಪಾಗಿ ಕೂಡ ಲಾಟ್ಲಿಕ್ಕಿಲ್ಲ. ಮೀಡಿಯಮ್ ಸೈಜಲ್ಲಿ ನೀವು ಇದನ್ನು ಲಾಟಬೇಕಾಗತ್ತೆ. ತೀರ ತೆಳು ಆದರೆ ಒಡೆದು ಹೋಗುವ ಚಾನ್ಸಸ್ ಇದೆ. ತೀರ ದಪ್ಪ ಆದರೆ ಸರಿಯಾಗಿ ಕ್ರಿಸ್ಪಿನೆಸ್ ಬರಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಥಿಕ್ನೆಸ್ ಬೇಕು ಅಂತ. ನೋಡಿ, ಈ ರೀತಿ ರಫ್ ಆಗಿ ನೀವು ಲಾಟಿದ್ರೆ ಸಾಕು. ಆನಂತರ ಈ ರೀತಿ ಬೌಲ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ. ಇದರಿಂದ ನೀವು ಕರೆಕ್ಟಾದ ರೌಂಡ್ ಶೇಪನ್ನು ನೀವು ಕಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಚೆನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದರೊಳಗೆ ನಾವು ಫಿಲ್ಲಿಂಗನ್ನು ಹಾಕ್ಕೊಳ್ಬೇಕು. ನೋಡಿ, ಥಿಕ್ನೆಸ್ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು, ಕರೆಕ್ಟಾಗಿದೆ.
ಎಷ್ಟು ಆಗುತ್ತೆ ನೋಡಿ ಅಷ್ಟು ಫಿಲ್ಲಿಂಗನ್ನು ಇದರೊಳಗೆ ಸ್ಟಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಾಕಿದರೆ ಫಿಲ್ಲಿಂಗ್ ಸ್ವಲ್ಪ ದಪ್ಪಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಫಿಲ್ಲಿಂಗನ್ನು ಹಾಕ್ತಾ ಇದ್ದೀನಿ. ಇನ್ನು ಇದನ್ನು ನಾವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಲಿಕ್ಕೆ ಇದರ ಸೈಡಿಗೆಲ್ಲ ಸ್ವಲ್ಪ ನೀರನ್ನು ನಾನು ಹಾಕ್ತೀನಿ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವಿಷಯ ನೀವು ಗಮನದಲ್ಲಿ ಇಡಬೇಕು, ಇದನ್ನು ನೀವು ಟೈಟಾಗಿ ಫೋಲ್ಡ್ ಮಾಡಬೇಕು, ಇಲ್ಲ ಅಂದರೆ ಇದರ ಫಿಲ್ಲಿಂಗ್ಸ್ ಎಲ್ಲ ಫ್ರೈ ಮಾಡುವಾಗ ಹೊರಗೆ ಬರುತ್ತೆ. ಆನಂತರ ನೋಡಿ ಈ ಥರ ಫೋರ್ಕ್ ಸ್ಪೂನಲ್ಲಿ ಪ್ರೆಸ್ ಮಾಡಿದರೆ ಚೆಂದ ಡಿಸೈನ್ ಬರುತ್ತೆ. ಕೈಯಲ್ಲಿ ಬೇಕಾದರೆ ಕೂಡ ನೀವು ಇದನ್ನು ಟರ್ನ್ ಮಾಡಿ ಆ ರೀತಿ ಕೂಡ ಡಿಸೈನ್ ಮಾಡ್ಬೋದು. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಡಿಸೈನ್ ಮಾಡ್ಕೊಳ್ಳಿ. ನಾನು ಫೋರ್ಕನ್ನು ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡ್ತಾ ಇದ್ದೀನಿ. ಇನ್ನು ಹೂವಿನ ಡಿಸೈನ್ ಮಾಡಲಿಕ್ಕೆ ಒಂದು ಬಾಟಲ್ ಕ್ಯಾಪನ್ನು ತಗೊಂಡು ಈ ರೀತಿ ಸರ್ಕಲನ್ನು ಕಟ್ ಮಾಡ್ಕೊಳ್ಳಿ. ನಂತರ ಚಾಕುವಿನ ಸಹಾಯದಿಂದ ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಮಧ್ಯದವರೆಗೆ ನೀವು ಕಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಕಟ್ ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹೊರಗಡೆಯಿಂದ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಎಷ್ಟು ಪೆಟಲ್ಸ್ ಬೇಕು ನೋಡಿ ಅಷ್ಟು ನೀವು ಕಟ್ಸನ್ನು ಹಾಕಿಕೊಳ್ಬೋದು. ಕಟ್ ಮಾಡಿ ಆಯಿತು ನೋಡಿ. ಇನ್ನು ನಿಧಾನವಾಗಿ ಇದರ ಎಡ್ಜಸ್ಸನ್ನು ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ, ಪಿಂಚ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೆಟಲ್ ಶೇಪ್ ಬರುತ್ತೆ ನೋಡಿ. ಕರ್ಜಿಕಾಯಿ ಮಾಡಿ ಆದ ನಂತರ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಉಳಿಯುತ್ತಲ್ವ, ಆ ಹಿಟ್ಟಲ್ಲಿ ನೀವು ಈ ರೀತಿ ಫ್ಲವರ್ಸನ್ನು ಮಾಡ್ಬೋದು. ತುಂಬಾ ಈಸಿಯಾಗಿದೆ ಇದನ್ನು ಮಾಡಲಿಕ್ಕೆ. ಈ ರೀತಿ ಮಾಡಿಕೊಂಡು ನಾವು ಮಾಡಿರುವಂಥ ಕರ್ಜಿಕಾಯಿ ಮೇಲೆ ಇದನ್ನು ಅಂಟಿಸ್ಕೊಳ್ಬೇಕು. ಕರ್ಜಿಕಾಯಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಈ ಹೂವನ್ನು ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಆನಂತರ ಒಂದು ಲವಂಗ ಪೀಸನ್ನು ತಗೊಂಡು ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಆ ಹೂವು ಆ ಕಡೆ ಈ ಕಡೆ ಫ್ರೈ ಮಾಡುವಾಗ ಹೋಗೋದಿಲ್ಲ, ಕರೆಕ್ಟಾಗಿ ಆ ಪ್ಲೇಸಲ್ಲಿ ನಿಲ್ಲುತ್ತೆ. ಒಂದು ಲವಂಗನ ತಗೊಂಡು ಈ ರೀತಿ ಅದನ್ನು ಪಿನ್ ಮಾಡ್ಕೊಳ್ಳಿ. ನೋಡಿ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆನಂತರ ಹೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ನಿಮಗೆ 2-3 ಹೂ ಬೇಕಿದ್ರೆ 2-3 ಹೂವನ್ನು ಕೂಡ ಇಟ್ಟು ಬೇರೆ ಡಿಸೈನನ್ನು ಮಾಡ್ಬೋದು. ಹೀಗೆ ಎಲ್ಲ ಕರ್ಜಿಕಾಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 1 ಕಪ್ ಮೈದಾದಲ್ಲಿ 6ರಿಂದ 7 ಕರ್ಜಿಕಾಯನ್ನು ನೀವು ಮಾಡ್ಬೋದು. ಓಕೆ ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ಇದನ್ನು ಫ್ರೈ ಮಾಡುವಾಗ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಫ್ರೈ ಮಾಡುವಾಗ ಕೂಡ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಫ್ಲೇಮನ್ನು ಲೋ ಮಾಡಿ ಇಟ್ಟಿದ್ದೀನಿ. ಒಂದು ಕರ್ಜಿಕಾಯನ್ನು ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ. ಮೊದಲಿಗೆ ನೋಡಿ, 2 ಸೈಡಲ್ಲಿ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಮಾಡಿರುವಂಥ ಹೂವಿನ ಡಿಸೈನ್ ಕೂಡ ಕರೆಕ್ಟಾಗಿ ನಿಂತಿದೆ. ಯಾವುದೇ ರೀತಿಯಾಗಿ ಲೂಸ್ ಕೂಡ ಇಲ್ಲ, ಕೆಳಗೆ ಬೀಳ್ತಾ ಇಲ್ಲ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಓಕೆ, ಇನ್ನು ಮಿಕ್ಕಿರುವಂಥ ಕರ್ಜಿಕಾಯನ್ನು ನಾನು ಒಮ್ಮೆಲೆ ಹಾಕ್ತಾ ಇದ್ದೀನಿ. ನೀವು 3-4 ಕರ್ಜಿಕಾಯನ್ನು ಹಾಕ್ಕೊಳ್ಬೋದು. ನಿಮ್ಮ ಬಾಣಲೆ ಸ್ವಲ್ಪ ದೊಡ್ಡದಿದ್ದರೆ ಜಾಸ್ತಿ ಕರ್ಜಿಕಾಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 4 ಕರ್ಜಿಕಾಯನ್ನು ಹಾಕ್ತಾ ಇದ್ದೀನಿ. ಓಕೆ, ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ಕೂಡ ನಾವು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಮೆಲ್ಲನೆ ನಾವು ತಿರುವಿ ಹಾಕ್ಕೊಳ್ಬೇಕು, ಮಗುಚಿ ಹಾಕ್ಕೊಳ್ಬೇಕು. 2 ಸೈಡಿಂದ ಇದು ಫ್ರೈ ಆಗಬೇಕು. ಬೇಗನೆ ನೀವು ತೆಗೆದರೆ ಇದು ಚ್ಯೂವಿ ಆಗುತ್ತೆ, ಕ್ರಿಸ್ಪಿ ಆಗಲ್ಲ. ಹಾಗಾಗಿ ಹೊರಗಡೆಯಿಂದ ಪೂರ್ತಿಯಾಗಿ ಕ್ರಿಸ್ಪಿ ಆದ ನಂತರವೇ ನೀವು ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ಇದು ಕ್ರಿಸ್ಪಿ ಆಗೋದು. ಬಿಸಿ ಬಿಸಿ ಇದನ್ನು ತಿನ್ನಬಾರ್ದು. ಸ್ವಲ್ಪ ಹೊತ್ತು ಇದು ತಣ್ಣಗಾಗಲಿಕ್ಕೆ ಇಡಬೇಕು. ತಣ್ಣಗಾದ ನಂತರ ಇದು ಕ್ರಿಸ್ಪಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡಿ.